ನಮಸ್ಕಾರ. ಸಿದ್ಧಗಂಗೆ ಸ್ವಾಮೀಜಿಯವರು ಅವರಿಗಂತಾರೆ ಸಿದ್ಧಗಂಗೆ ಸ್ವಾಮೀಜಿಯವರಿಗೆ ಅಂತಾರೆ ವಾಕಿಂಗ್ ದೇವರಂತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ 61 ಕ್ಯಾಂಡಲ್ಸ್ 61 ಬದಲೇ ಅವ್ರು ಫಕ್ತ 41 ಲೈಟ್ ಮಾಡಿದ್ರು. ಏನಂತ ಇದ್ದಾರೆ ನಮ್ಮ ಸ್ವಾಮೀಜಿಯವರು, ಅಶೋಕ್ ಕೆನಿ ನಿಂದ ವಯಸ್ಸು 61 ಇರ್ಬೋದು, కానీ ನಿನ್ನ ಮನ್ಸು 41 ವರ್ಷದಿಂದ ಒಂದಿದೆ. 41 ವರ್ಷದಿಂದ ಹುಡುಗದ ಹಾಗೆ ನೀನು ಕೆಲಸ ಮಾಡಬೇಕು ಅಂತ ಹಾಗೆ ನಂಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತೆ ಯಾವಾಗ ಹೋದ ವರ್ಷ ಬೀದರ್ನಲ್ಲಿ, ಹೋದ ವರ್ಷ ಮಂಡ್ಯನಲ್ಲಿ ಯಾವಾಗ ಫಂಕ್ಷನ್ ಆಯ್ತು, ನಂಗಲ್ಲಿ ಜನ ನನಗೆ ನನ್ನ ಹೆಸರು ಅಶೋಕ್ ಗೌಡ ಅಂತ ಕೊಟ್ಟರು. ಈಗ ನಾ ಸ್ವಾಮೀಜಿಯವ್ರು ನೋಡ್ತೀನಿ, ನಂಗೆ ಕಂಬಳ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಕಂಬಳ ಹಾಕಿದ್ದು ಯಾವಾಗ ರಂಜೇರಿನಲ್ಲಿ 1955 ಹಾಕಿದ್ದು. ಈಗ 50 ವರ್ಷದ ನಂತರ 45 ವರ್ಷದ ನಂತರ ನಾ ಈಗ ಹಾಕ್ತಾ ಇದ್ದಿದ್ದು. ಅದಕ್ಕೆ ನನ್ನ ಹೆಸರು ಈಗ ನಾ ಇಟ್ಕೋತೀನಿ ಅಶೋಕ್ ಮಾಲಪ್ಪ ಅಂತೆ, ಮಾರಪ್ಪ ಅಂಡ್ ಬೀರಪ್ಪ ಅಂಡ್ ಪೂಜಾರಿ. ಎಷ್ಟು ಹೆಸರು ಕೊಡ್ತೀರಿ ಕೊಡ್ರಿ ಸ್ವಾಮಿರೇ. ಓಕೆ, ಯಾಕೆ ನಾ ಹಾಗಂತ ಇದ್ದಿದ್ದು, ಹೆಸರಿನಲ್ಲಿ ಇಂಪಾರ್ಟೆಂಟ್ ಇಲ್ಲ. ಯಾವ್ದು ನಾವು ಕೆಲಸ ಮಾಡ್ತೇವೆ, ಯಾವ್ದು ನಮ್ಮ ಮನಸ್ಸಿನಲ್ಲಿದೆ, ನಾವೆಲ್ಲರೂ ಒಂದೇ, ನಮ್ಗೆಲ್ಲ ಒಂದೇ ರಕ್ತ, ಅದು ಬಹಳ ಇಂಪಾರ್ಟೆಂಟ್. ಹೇಗೆ ನಾ ಯಾವಾಗಲೂ ಸ್ಪೀಚ್ ಕೊಟ್ಟಿದಾಗ ಹೇಳ್ತೀನಿ, ನಮ್ದು ಇಂಡಿಯನ್ ಸಿಸ್ಟಮ್ ಇಷ್ಟು ಚೆನ್ನಾಗಿದೆ, ನಮ್ದು ಪೊಲಿಟಿಕಲ್ ಸಿಸ್ಟಮ್, ಕಲ್ಚರಲ್ ಸಿಸ್ಟಮ್, ನಮ್ಮ ಸೊಸೈಟಿ ಇಷ್ಟು ಚೆನ್ನಾಗಿದೆ. ಹೇಗೆ ನಮ್ದು ಮನುಷ್ಯಂದು ಮುಖ ಇರ್ತದೆ, ನಮ್ಮ ಮುಖದಲ್ಲಿ ಒಂದು ಮೂಗಿದೆ, 2 ಕಣ್ಣಿದೆ, 2 ಕಿವಿ ಇರ್ತದೆ, ಕೂದಲಿರ್ತದೆ, ಸ್ವಲ್ಪ ಜನ ಕೂದಲಿರುವುದಿಲ್ಲ, ಮತ್ತೆ 2 ಕೈ ಇರ್ತದೆ. ಹಾಗೆ ನಮ್ಮ ಸೊಸೈಟಿನಲ್ಲಿ ನಮ್ಗೆ ಲಿಂಗಾಯತರಿದ್ದಾರೆ, ಲಿಂಗಾಯತರಂದ್ರೆ ಮೂಗಿನ ಹಾಗೆ, ಬ್ರಾಹ್ಮಣರಂದ್ರು ನಮ್ದು ಕಿವಿ ಹಾಗೆ, ಮತ್ತೆ ಕುರುಬ ಅಂದ್ರೆ ಇನ್ನೊಂದು ಕಿವಿ ಹಾಗೆ, ಬುದ್ಧಿಸ್ಟ್ ಅಂದ್ರೆ ನಮ್ದು ಬಾಯಿ ಹಾಗೆ, ಹಾಗೆ ಬೇರೆ ಬೇರೆ ಜಾತಿ, ಮುಸ್ಲಿಮ್ರಂದ್ರೆ ನಮ್ದು ಕೈ ಇದ್ದಿದ್ದ ಹಾಗೆ. ಹಾಗೆ ನಮ್ದು 1 ಕೈ ಇಲ್ದರು, ನಮ್ದು 1 ಕಣ್ಣು ಇಲ್ದರು, ನಮ್ದು ಅಷ್ಟು ಸುಂದರ ಕಾಣೋದಿಲ್ಲ. ಹಾಗೆ ನಮ್ಮ ಸೊಸೈಟಿನಲ್ಲಿ ಎಲ್ಲ ಜಾತಿಂದವ್ರು ಬೇಕು. ಯಾವಾಗ ಎಲ್ಲ ಜಾತಿಂದವ್ರು ಇದ್ದಾರೆ, ಅದಕ್ಕೆ ನಮ್ಮ ಸೊಸೈಟಿ ಎಷ್ಟು ಬ್ಯೂಟಿಫುಲ್ ಇದೆ. ದುನಿಯಾದಾಗ ಎಲ್ಲಕ್ಕಿಂತ ಬ್ಯೂಟಿಫುಲ್ ಸೊಸೈಟಿ ನಮ್ದಿದೆ. ಅದಕ್ಕೆ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ, ನಾನು ತಾವು ಅಬ್ಸರ್ವ್ ಮಾಡಿರೋದು, ನಾನು ಇವತ್ತು ಡ್ರೆಸ್ನು ಚೇಂಜ್ ಮಾಡೀನಿ. ನಾನು ಯೂಶಲ್ ನಾನು ಟೈ ಹಾಕ್ತಿದ್ದ, ಈ ಸರಿ ನಾನು ಇದು ಶರ್ಟ್ ಹಾಕಿನಿ. ಅದಕ್ಕೆ ಒಂದು ರೀಸನ್ ಇದೆ. ಯಾಕೆ ಮಾಡಿದಂದ್ರು, ನಾ ಟೈ ಹಾಕಿದ್ರು ನಿಮ್ಗೆ ಜಗಳ ಆಡ್ಲಕ್ ಆಗೋದಿಲ್ಲ, ಕುಸ್ತಿ ಆಡ್ಲಕ್ ಆಗೋದಿಲ್ಲ. ಎಷ್ಟು ಕರಪ್ಷನ್ ಆಗ್ತಾ ಇದೆ ನಮ್ಮ ಸ್ಟೇಟ್ನಲ್ಲಿ. ಈ ಕಾಂಪಿಟೇಷನ್ ನಡೆದಿದೆ. ಒಂದು ಪೊಲಿಟಿಕಲ್ ಪಾರ್ಟಿ ಅಂತಾರೆ, ನೀ ನನ್ಕಿಂತ ಜಾಸ್ತಿ ಕಳ್ತನ ಮಾಡಿದ್ದೀನಿ, ನಾನು ಜಾಸ್ತಿ ಮಾಡಬೇಕು. ಇಷ್ಟು ಪೊಲಿಟಿಕಲ್ ಕರಪ್ಷನ್ ಆಗ್ತಾ ಇದೆ. ನಾವು ಎಲ್ಲ ಈಗ ನಮ್ದು ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಮತ್ತು ಬ್ಯೂರೋಕ್ರೇಟ್ಸ್ನಲ್ಲಿ ನಮ್ದು ಫೇತ್ ಏನಿತ್ತು, ಯಾವುದು ನಮ್ದು ಫ್ರೀಡಮ್ ಬಂದಿತ್ತು 1915ನಲ್ಲಿ, ನಾವಿವಾಗ ರಿಪಬ್ಲಿಕ್ ಆದೇವೆ, ಅದು ಯಾವ್ದು ಇತ್ತು ಅದ್ರಲ್ಲಿ ಹೊರಟೋಗಿದೆ. ಈಗೇನಾಗ್ತಾ ಇದೆ, ಎಲ್ಲರೂ ಅಂತಾರೆ ಯಾರಿಗೆ ಅಂಜಿಕೆ ಇಲ್ಲ, ಯಾವನ್ ಜಾಸ್ತಿ ಕಳ್ತನ ಮಾಡ್ತಾನೆ ಅವನೇ ರಾಜ, ಕಳ್ಳರ ರಾಜ. ಈಗ ಫಕ್ತ ನಮ್ಮ ಜನದು ಫಕ್ತ ಭಕ್ತಿ ವಿಶ್ವಾಸ ಫಕ್ತ ಸ್ವಾಮೀಜಿಯವ್ರ ಹತ್ರ ಇದೆ. ಅದಕ್ಕೆಲ್ಲ ನಾನು ವಿಚಾರ ಇದ್ದದ್ದು, ಎಲ್ಲ ಸ್ವಾಮಿಗಳಿಗೆ ಬಂದು ಅವ್ರದಿಂದ ನಮ್ಗೆ ಎಲ್ಲ ಆಶೀರ್ವಾದ ಕೊಡ್ಲಿ, ನಮ್ದು ಕರ್ನಾಟಕ ಮಕ್ಕಳಿಗೆ ಪೀಸ್ ಅಂಡ್ ಪ್ರಾಸ್ಪೆರಿಟಿ ಅಂಡ್ ರಿಲಿಜಿಯಸ್ ಹಾರ್ಮನಿ ಕೊಡ್ಲಿ, ಮತ್ತೆ ಅದು ಕರಪ್ಷನ್ ತೆಗೆದು ಬಿಡ್ಲಿ. ಅದಕ್ಕೆ ನನ್ನ ವಿಚಾರ ಇತ್ತು, ಇದೆಲ್ಲ ತಂದ್ರು. ಮತ್ತೆ ನಂಗೆ ಬಹಳ ನ್ಯೂಸ್ ಪೇಪರ್ ಕೇಳ್ತಾ ಇದ್ರು, ನೀವು ಯಾಕೆ ದಾವಣಗೆರೆನಲ್ಲಿ, ನಿಮ್ ದಾವಣಗೆರೆಗೆ ಯಾಕೆ ಹೋಗ್ತೀರಿ, ನಿಮ್ದು ಏನಲ್ಲಿ ಸಂಬಂಧ ಇಲ್ಲಲ್ಲ. ನಾವ್ರಿಗಂಬದು ಯಾಕೆ ದಾವಣಗೆರೆನಲ್ಲಿ ಹೋಗ್ಬೇಡದು, ದಾವಣಗೆರೆ ಕರ್ನಾಟಕ, ಅದು ಅಲ್ಲಿ ಕರ್ನಾಟಕ ಜನ ಇರೋದು, ಅದಕ್ಕೆ ನಾವು ದಾವಣಗೆರೆಗೆ ಬರೋದು. ಮತ್ತೆ ಇಂಥ ಫಂಕ್ಷನ್ ಮಾಡೋದ್ರಲ್ಲಿ ಏನಾಗ್ತದೆ, ಲೋಕಲ್ ಎಕಾನಮಿ ಇಂಪ್ರೂವ್ ಆಗ್ತದೆ. ಲೋಕಲ್ ಜನ ಎಲ್ಲ ಸ್ಟೇಟ್ ಜನ ಬರ್ತಾರೆ, ನೋಡ್ತಾರೆ ನಿಮ್ಮ ಹತ್ರ ಏನಿದೆ, ಯಾರು ಈಗ ನನ್ಗೆ ಗೊತ್ತಿದ್ದಿಲ್ಲ ಯಾವ ಬರತ್ತಕ್ಕೆ. ನಮ್ದು ನೀವು ನೋಡಿದ್ರೆ ನಮ್ದು ಹಿರಿಯರದು, ನಮ್ದು ಗ್ರೇಟ್ ಗ್ರ್ಯಾಂಡ್ ಫಾದರ ಮತ್ತು ನಮ್ದು ಗ್ರ್ಯಾಂಡ್ ಫಾದರ, ನಮ್ಮ ಫಾದರ ಅವರೆಲ್ಲ ಬಟ್ಟೆ ಹಾಕೊಂಡಿದ್ದು ಎಲ್ಲ ಅದು ದಾವಣಗೆರೆಯಲ್ಲಿ ಬರ್ತಿತ್ತು. ದಾವಣಗೆರೆ ಅಷ್ಟು ಫೇಮಸ್ ಇತ್ತು. ಅದಕ್ಕೆ ಮ್ಯಾಂಚೆಸ್ಟರ್ ಆಫ್ ಈಸ್ಟ್ ಅಂತಿರು.
ನಿಮ್ಮ ಬಟ್ಟೆ ಬೆಸ್ಟ್ ಇನ್ ದ ವರ್ಲ್ಡ್. ಮತ್ತೆ ದಾವಣಗೆರೆ ಹೆಸರು ಬಂದಿದ್ದು ನಾವು ಓದಿದ ತಕ್ಕ ಒಂದು ಕೆರೆ ಇತ್ತು, ದಾವಣ ಕೆರೆ ಅಂತಂದ್ರು. ಈಗ ಕೆರೆ ಕಾಣೋದಿಲ್ಲ, ಅದಕ್ಕೆ ಎಷ್ಟು ಬಿಸಿಲಿದೆ ಕಾಣುತ್ತದೆ, ಗೊತ್ತಿಲ್ಲ ಅದು ಕೆರೆ ಎಲ್ಲೂ ಹೋಯ್ತು. ಯಾಕಂದ್ರೆ ನಾವು ಎನ್ವೈರನ್ಮೆಂಟ್ಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾವು ನಮ್ಮ ಮಕ್ಕಳದ್ದು ಫ್ಯೂಚರ್ ನೋಡ್ತಾ ಇಲ್ಲ. ನಾವೆಲ್ಲ ಅಂತ ಇದ್ದಾವೆ ನಾವೇ ಹೀಗೆ ಕಳ್ತನ ಮಾಡಿ ಹೀಗೆ ರಿಚ್ ಆಗಬೇಕು. ನಮ್ಗೆ ಇನ್ನೊಂದು ಹೇಳ್ತೀನಿ, ಮೈಸೂರಿನಲ್ಲಿ ಫಂಕ್ಷನ್ ಆಯ್ತು, ಮಂಡ್ಯನಲ್ಲಿ ಫಂಕ್ಷನ್ ಆಯ್ತು, ಅಲ್ಲಿ ಪೊಲೀಸ್ ಕಮಿಷನರ್ ನನ್ಗಂದ್ರು, ಕೆನಿಯವರೇ ಇಂಥ ಫಂಕ್ಷನ್ ಆದರೂ ನಾವು ದಿವಸ ಮಾಡ್ಬೋದು, ನಮ್ಗೆ ಒಂದು ಪಿಕ್ ಪಾಕೆಟ್ ಕಂಪ್ಲೇಂಟ್ ಬಂದಿಲ್ಲ, ಒಂದು ನೈಫಿಂಗ್ ಕಂಪ್ಲೇಂಟ್ ಬಂದಿಲ್ಲ, ಒಂದು ಕುಡಿದು ಜಗಳಾಡಿದ ಕಂಪ್ಲೇಂಟ್ ಬಂದಿಲ್ಲ. ಎಲ್ಲ ಜನ ಬಂದು ಪ್ರೀತಿಲಿಂದ ಬಂದು ಗ್ಯಾದರಿಂಗ್ ಮಾಡಿ ಎಂಜಾಯ್ ಮಾಡಿ ಹೋದ್ರು. ಹಾಗೆ ಈಗ ನೋಡ್ತೀನಿ ಇಲ್ಲಿ ಎಷ್ಟು 2-3 ಲಕ್ಷ ಜನ ಇದ್ದಾರೆ. ಮತ್ತೆ ಎಷ್ಟು ಕ್ವೈಟ್ ಆಗಿ ಕುಂತಿದ್ರಿ, ಎಲ್ಲ ಗ್ರೇಟ್ ಸೇಮ್ ಕೇಳಿದ್ರಿ. ನಂಗೆ ನಮ್ಮ ಮುಲ್ಲಾನವ್ರದರ ಸ್ಪೀಚ್ ನಂಗೆ ಭಾಳ ಪಸಂದ್ ಬಂತು, ಎಲ್ಲರದ್ದು ಪಸಂದ್ ಬಂದಿದೆ. ಖರೆ ಅವ್ರದ್ದು ಫಸ್ಟ್ ಟೈಮ್ ಕೇಳಿ ನಾನು, ಅವ್ರದ್ದು ಭಾಳ ಸ್ಪಿರಿಟ್ಲಿಂದ ಭಾಳ ಫೈರ್ಲಿಂದ ಮಾತಾಡಿದ್ದು. ನನ್ನ ವಿಚಾರ ತಕ್ಕ ಅವ್ರು ಅಂದಿದ್ದೆಲ್ಲ ಕರೆಕ್ಟ್, ನಾನು ಒಪ್ಕೋತೀನಿ ಅಂದಿದ್ದು. ಮತ್ತೆ ನಂದು ವಿಷನ್ ಭಾಳ ಇದೆ ಕರ್ನಾಟಕಗೆ, ಖರೆ ಯಾರು ಮಾಡ್ಬಿಡ್ತಾ ಇಲ್ಲ. ನಮ್ಮ ಸೀನಿಯರ್ ಪೊಲಿಟಿಷಿಯನ್ಸ್ ಇದ್ದಾರೆ ಇಲ್ಲಿ, ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಇನ್ನೊಬ್ರು ಸೀನಿಯರ್ ಆಕ್ಟರ್ ಮತ್ತು ಪೊಲಿಟಿಷಿಯನ್ಸ್ ಇದ್ದಾರೆ, ಇಬ್ಬರೇ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಗೆ ಹೆಲ್ಪ್ ಮಾಡ್ರಿ, ಹೇಗೆ ಕರ್ನಾಟಕದ ಡೆವಲಪ್ಮೆಂಟ್ ಮಾಡ್ಬೋದು. ನಮಗೆ ಕರ್ನಾಟಕ ಸ್ಟೇಟ್ ಆಯ್ತು 1955-56ನಲ್ಲಿ. ಕರ್ನಾಟಕ ನಂಬರ್ 1 ಇತ್ತು ಡೆವಲಪ್ಮೆಂಟ್ನಲ್ಲಿ. ಈಗ ನಾವು ನಂಬರ್ 1 ಇದ್ದಿದ್ದು ಫಸ್ಟ್ ಕರಪ್ಷನ್ ನಲ್ಲಿ. ಏನಾರ ಆಗಿದೆ ಅದು ನನ್ನ ವಿಚಾರ ತಕ್ಕ, ಅದು ನಮ್ಮ ಹತ್ರ ಅದು ಶಕ್ತಿ ಇಲ್ಲ ಕರೆಕ್ಟ್ ಮಾಡೋದು. ಅದೆಲ್ಲ ಈ ಮಹಾಸ್ವಾಮಿ ಜೊತೆಲಿದೆ. ಅವ್ರು ಅದು ಎಜುಕೇಶನ್ ಕೊಡ್ಬೇಕು ಮಕ್ಕಳಿಗೆ, ನಮ್ಮ ಜನಗೆ ಹೇಳ್ಬೇಕು. ಅದೇ ನಂದು ರಿಕ್ವೆಸ್ಟ್ ಇದೆ. ನಂದು ರಿಯಲ್ ಬರ್ಡೇ ಗಿಫ್ಟ್ ನೀವು ಕೊಡೋದಿದ್ರು ಕರಪ್ಷನ್ ತೆಗ್ಬಿಡ್ರಿ ನಮ್ಮ ಸ್ಟೇಟ್ಲಿಂದ ಸ್ವಾಮಿಗಳೇ, ಅದು ಆಶೀರ್ವಾದ ಕೊಡ್ರಿ ನನಗೆ. ಅಷ್ಟೇ ನಾನು ಹೇಳೋದು. ಒಂದೇ ಸಲಕ್ಕೆ ಥ್ಯಾಂಕ್ ಯು. ನಂದು ಆಶೀರ್ವಾದ, ತಮ್ದೆಲ್ಲ ಆಶೀರ್ವಾದ ಇರಲಿ. ಮತ್ತೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಚೆನ್ನಾಗಾಗ್ಲಿ. ನಮ್ಮ ಮಕ್ಕಳು ನಮ್ಮ ಮೇಲೆ ಪ್ರೈಡ್ಲಿಂದ ಹೇಳಬೇಕು, ನಮ್ಮ ತಂದೆಯರು ಇಷ್ಟು ಚೆನ್ನಾಗಿ ಕಟ್ಟರು ನಮ್ಮ ಸ್ಟೇಟ್ ಅಂತ ಅನ್ಬೇಕು. ನಾವು ನಿಜವಾಗಿ ನಾವು ಕರ್ನಾಟಕ ನಂಬರ್ 1 ಸ್ಟೇಟ್ ಮಾಡ್ಬೋದು. ಇಂಡಿಯಾನಲ್ಲೇ ಇಲ್ಲ, ಪೂರಾ ವರ್ಲ್ಡ್ ನಲ್ಲಿ ಮಾಡ್ಬೋದು. ಅದೆಲ್ಲ ನಿಮ್ದಲ್ಲೇ ಇದೆ ಅದು ಶಕ್ತಿ, ನನ್ನ ಹತ್ರ ಅದು ಶಕ್ತಿ ಇಲ್ಲ. ಅದೆಲ್ಲ ಸ್ವಾಮಿಗಳು ನಮ್ಮ ಅವ್ರದ್ದು ಎಲ್ಲ ಆಶೀರ್ವಾದದಿಂದ ಆಗ್ಬೋದು. ಅದೇ ನನ್ನ ರಿಕ್ವೆಸ್ಟ್ ಇದೆ. ನಂಗೆ ಅದೇ ಬರ್ಡೇ ಗಿಫ್ಟ್ ಕೊಟ್ಬಿಡಿ ನನಗೆ ಸ್ವಾಮಿಯವರೇ. ಥ್ಯಾಂಕ್ ಯು.